ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಟ್ಟೆ ಅಥವಾ ಸ್ಪ್ರೌಟ್ ಮೇಕರ್ ಇಲ್ಲದೇನೆ ಮನೆಯಲ್ಲಿ ತುಂಬ ಸುಲಭವಾಗಿ ನಾವು ಮಿಶ್ರ ಕಾಳುಗಳು ಅಥವಾ ಯಾವುದೇ ಒಂದು ಕಾಳನ್ನು ಸಹ ನಾವು ಈ ರೀತಿಯಾಗಿ ಸುಲಭ ವಿಧಾನದಲ್ಲಿ ಮೊಳಕೆಗಳನ್ನ ಬರೆಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಮೊಳಕೆ ಕಾಳುಗಳು ಮೊಳಕೆ ಬಂದಿದೆ. ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 5 ಥರದ ಕಾಳುಗಳಿಂದ ಮೊಳಕೆನ ಬರೆಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಕಾಳಿನಲ್ಲಿ ಸಹ ಬರೆಸ್ಬೋದು. ಫಸ್ಟು ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪು ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸೇಮ್ ಕಪ್ಪಲ್ಲಿ 1 ಕಪ್ಪು ಹೆಸರು ಕಾಳು, ಹಾಗೆಯೇ ಸೇಮ್ ಕಪ್ಪಲ್ಲಿ 1 ಕಪ್ಪು ಅಲಸಂದಿ, ಹಾಗೆಯೇ ಸೇಮ್ ಕಪ್ಪಲ್ಲಿ 1 ಕಪ್ಪು ಹುರುಳಿಕಾಳು, ಹಾಗೆಯೇ ಸೇಮ್ ಕಪ್ಪಲ್ಲಿ 1 ಕಪ್ಪು ನಾನಿಲ್ಲಿ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಒಣಗಿರುವಂತಹ ಬಟಾಣಿನೂ ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ 5 ಥರದ ಕಾಳುಗಳನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಬೇಕು. ಇದರಲ್ಲಿರುವಂತಹ ಧೂಳು ಅಥವಾ ಬೇಳೆಕಾಳುಗಳಿಗೆ ಹುಳ ಬೀಳಬಾರ್ದು ಅಂತ ಔಷಧಿ ಎಲ್ಲ ಹಾಕಿಟ್ಟಿರ್ತಾರೆ ಅಂಗಡಿಯಲ್ಲಿ. ಆದ್ದರಿಂದ ನಾವು ಒಂದು 4ರಿಂದ 5 ಸರಿ ಚೆನ್ನಾಗಿ ತೊಳ್ಕೊಂಬರ್ಬೇಕಾಗತ್ತೆ. ನೋಡಿ, ಈ ನೀರನ್ನು ಚೆಲ್ಲಿ ಮತ್ತೆ ಒಂದು 4 ಸರಿ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು. ಮುಳುಗುವಷ್ಟು ನೀರನ್ನು ಹಾಕಿ ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ನಾನಿಲ್ಲಿ ಒಂದು 7ರಿಂದ 8 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಒಂದು 7ರಿಂದ 8 ಗಂಟೆ ಆದಮೇಲೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನೈಟೇನೆ ನೆನೆಸಿಟ್ಟಿದ್ದೆ, ಅದರಿಂದ ನಾನಿಲ್ಲಿ ಬೆಳಗ್ಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಥರದ ಕಾಳನ್ನು ಸಹ ಚೆನ್ನಾಗಿ ನೆನೆದಿದೆ. ನೋಡಿ, ಈ ರೀತಿಯಾಗಿ ಎಲ್ಲ ಕಾಳು ಸಹ ಚೆನ್ನಾಗಿ ನೆನೆಬೇಕು. ಇದರಲ್ಲಿರುವಂಥ ನೀರನ್ನೆಲ್ಲ ನಾನಿಲ್ಲಿ ಬಸ್ತು ತೊಗೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೋಲಿಸಿರುವಂತಹ ಬಟ್ಲಿಗೆ ಹಾಕ್ಬಿಟ್ರೆ ಒಂದು ಸ್ವಲ್ಪನೂ ನೀರಿನಂಶ ಅನ್ನೋದು ಇರೋದಿಲ್ಲ. ಇದರಲ್ಲಿರುವಂಥ ನೀರೆಲ್ಲ ನೀಟಾಗಿ ಸೋರ್ಕೊಳ್ಳುತ್ತೆ. ಈಗ ಇದ್ರ ಮೇಲೆ ಲಿಡ್ಡೇನು ಕ್ಲೋಸ್ ಮಾಡ್ದೇನೆ ನಾವು ಒಂದು 10 ನಿಮಿಷ ಹಾಗೇ ಬಿಟ್ಬಿಡಬೇಕು. ಒಂದು ಸ್ವಲ್ಪನೂ ನೀರಿನಂಶ ಅನ್ನೋದು ಇರಬಾರ್ದು. ಆ ರೀತಿಯಾಗಿ ನೀಟಾಗಿ ನೀರೆಲ್ಲ ಸೋರ್ಕೊಂಡಿರಬೇಕು. ನೋಡಿ, ಇಲ್ಲಿ ಒಂದು 10 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪನೂ ನೀರನ್ನೋದು ಇಲ್ಲ, ಆದರೆ ಕಾಳುಗಳೆಲ್ಲ ತೇವ ಇದೆ, ನೀರನ್ನೋದು ಇರಬಾರ್ದು. ಈಗ ಮತ್ತೊಂದು ಚೆನ್ನಾಗಿ ಒಣಗಿರುವಂತಹ ಪಾತ್ರೆಗೆ ಈ ನೆನೆಸ್ಕೊಂಡಿರುವಂತಹ ಕಾಳುಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಾಳುಗಳನ್ನೆಲ್ಲ ಹಾಕಿದ್ದಾದಮೇಲೆ ನಾವು ಇದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ದಿನ ಹಾಗೇ ಬಿಟ್ಬಿಡಬೇಕು. 2 ದಿನಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನಿಮಗೆ ಬೇಕು ಅರ್ಜೆಂಟಾಗಿ ಅಂದರೆ ಒಂದು ದಿನಕ್ಕೇ ಒಂದು ಅರ್ಧ ಭಾಗದಷ್ಟು ಬಂದಿರುತ್ತೆ. ನೋಡಿ, ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಒಂದು ದಿನಕ್ಕೆಲ್ಲ ಬರುತ್ತೆ. ನಾನಿಲ್ಲಿ ಚೆನ್ನಾಗಿ ಮೊಳಕೆ ಎಲ್ಲ ಬರಲಿ ಅಂತ ಒಂದು 2 ದಿವಸ ಹಾಗೇ ಬಿಟ್ಟಿದ್ದೀನಿ. ನೋಡಿ, ಎಲ್ಲ ಕಾಳುಗಳಲ್ಲೂ ಸಹ ಮೊಳಕೆ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ನೀವೇ ನೋಡ್ಬೋದು. ಯಾವುದೇ ಸ್ಪ್ರೌಟ್ ಮೇಕರ್ ಬೇಕಾಗಿಲ್ಲ, ಬಟ್ಟೆ ಬೇಕಾಗಿಲ್ಲ. ನಮಗೆ ಒಂದು ಪಾತ್ರೆ ಇದ್ದರೆ ಸಾಕು, ಈಸಿಯಾಗಿ ಮೊಳಕೆಗಳನ್ನ ಬರೆಸ್ಬೋದು. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.